ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಮೈಸೂರಿಗೆ ತುಂಬಾ ಹತ್ತಿರ ಅಂತ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. 1 ಎಕರೆ ಇರೋದು, ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು. ಸುತ್ತ ಫೆನ್ಸ್ ಹಾಕಿ ಗೇಟ್ ಹಾಕಿದರೆ 3 ಕಡೆ ಫೆನ್ಸ್ ಆಗಿದೆ, 1 ಕಡೆ ಮಾತ್ರ ಫೆನ್ಸ್ ಮಾಡಿಲ್ಲ. ಜಸ್ಟ್ 12 ಕಿಲೋಮೀಟ್ರ್ ಮೈಸೂರು ರಿಂಗ್ ರೋಡಿಂದ, ಓನ್ಲಿ 12 ಕಿಲೋಮೀಟ್ರ್ ಫ್ರಮ್ ಮೈಸೂರು ರಿಂಗ್ ರೋಡ್, ಜಸ್ಟ್ 10 ಕಿಲೋಮೀಟ್ರ್ ಫ್ರಮ್ ಮೈಸೂರು ಏರ್ಪೋರ್ಟು. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಒಂದು ಒಳ್ಳೆ ಲೊಕೇಶನ್ಲಿದೆ. ಮುಂದೆ ನೀವು ಸೈಟು ಅಥವಾ ಓನ್ಗೆ ದೊಡ್ಡದಾಗಿ ಬಂಗ್ಲೋ ಮಾಡ್ಕೋಬೇಕು ಅಂದರೆ, ಅಥವಾ ಫ್ಯಾಕ್ಟ್ರಿ ಮಾಡ್ಕೋಬೇಕು ಅಂದರೂ, ಅಥವಾ ಕಮರ್ಷಿಯಲ್ ಏನಾದರೂ ಮಾಡಬೇಕು ಅಂದರೆ ತುಂಬಾ ಕೂಡ ಸೂಕ್ತವಾದ ಜಾಗ. ಓನರ್ ರೈಟ್ ಹೇಳ್ತಿರೋದು 1 CR, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ದಯಮಾಡಿ ಗಮನಿಸಿ, ತುಂಬಾ ನೆಗೋಷಿಯಬಲ್ ಇಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ನ ಸಿಟಿಗೆ ಮಾಡಿಕೊಡ್ತೀನಿ, ನೇರ ಮಾತಾಡೋಣ. ರೇಟ್ ಆಗಲಿ ಪ್ರತಿಯೊಂದಲ್ಲಿ ಓನರು ಫಿಕ್ಸ್ ಮಾಡ್ತಾರೆ. ನಿಮಗೆ ಗೊತ್ತಾದಂಗೆ ನಮ್ಮದು 2% ಕಮಿಷನ್ ಇರುತ್ತದೆ ಅಷ್ಟೇ. 2% ಕಮಿಷನ್ ಕೊಡಬೇಕಾಗುತ್ತದೆ ವ್ಯವಹಾರ ಆದಮೇಲೆ. ಒಂದೊಳ್ಳೆ ಜಾಗ, ಮೈಸೂರು ಏರ್ಪೋರ್ಟಿಂದ 10 ಕಿಲೋಮೀಟ್ರು, ಬೆಂಗಳೂರಿಂದ 135 ಕಿಲೋಮೀಟ್ರ್ ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ. ಈ ಸೈಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಗ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಪೆನ್ಸ್ ಹಾಕೋಕ್ಕೆ ಹೋಗಿಲ್ಲ. ತುಂಬಾ ಚೆನ್ನಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕರೆ ಮಾಡಿ. ಜಸ್ಟ್ ಏನು ಈ ಜಾಗದಿಂದ ಒಂದು 2-3 ಕಿಲೋಮೀಟ್ರಲ್ಲೆಲ್ಲ ಲೇಔಟ್ಗಳು ಆಗಿಬಿಟ್ಟಿದೆ. 34 ಸೈಟ್ಗೆ 1 CR ಕೊಡಬೇಕಾಗುತ್ತದೆ. ಜಸ್ಟು ಹೊರಗಡೆ ಬಂತು ಅಂದರೆ ನಿಮಗೆ 1 CRಗೆ 1 ಎಕರೆ ಸಿಗುತ್ತೆ. 40 ಗುಂಟ, 33 × 33 ಫೀಟ್ ಏನಿದೆ ಅದು 40 ಪಟ್ಟು ಜಮೀನು ನಿಮಗೆ ಸಿಗುತ್ತೆ. ನೋಡಿ, ಇಷ್ಟ ಆದವರು ಲೈಕ್ ಮಾಡಿ. ದಯಮಾಡಿ ನಿಮ್ಮ ರೇಟ್ಗೆ ಹೊಂದಾಣಿಕೆ ಆಗುತ್ತೆ, ನಿಮ್ಮ ಡಿಸ್ಟೆನ್ಸ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಮಾತ್ರ ಕರೆ ಮಾಡಿ ಬನ್ನಿ. ವ್ಯರ್ಥ ಪ್ರಯತ್ನ, ವ್ಯರ್ಥ ಓಡಾಟ ದಯಮಾಡಿ ಮಾಡೋಕ್ಕೋಗ್ಬೇಡಿ. 1 CRಲ್ಲಿ 1 ಎಕರೆ, ಸುತ್ತ ಫೆನ್ಸ್ ಆಗಿ ಗೇಟ್ ಆಗಿದೆ, ಹದ್ಬಸ್ತಾಗಿದೆ, ಜನರಲ್ ಪ್ರಾಪರ್ಟಿ. ಕೆಲವು ಜನ ಫೋನ್ ಮಾಡ್ತಾಯಿದ್ರು, ನಮಗೆ ಮೈಸೂರು ಹತ್ರ ಕೊಡಿಸಿದ ಜಮೀನು, ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅಂಥವ್ರಿಗೆ ಸೂಕ್ತವಾಗಿದೆ. ವಿಸಿಟ್ ಮಾಡಿ, ನೇರವಾಗಿ ಲ್ಯಾಂಡ್ ತೋರಿಸ್ಕೊಡೋಣ. ಮತ್ತೊಮ್ಮೆ ಹೇಳ್ತೇನೆ, ಕ್ಲಿಯರಾಗಿ ಇಂಟ್ರೆಸ್ಟ್ ಇರೋರು ಮಾತ್ರ ದಯಮಾಡಿ ಬನ್ನಿ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಜವಾಬ್ದಾರಿ. ನಿಮ್ಮ ಲೀಗಲ್ಗೆ ಏನು ಬೇಕು ಎಲ್ಲ ಡಾಕ್ಯುಮೆಂಟ್ಸು ನಾವು ಒದಗಿಸ್ಕೊಡ್ತೇವೆ. ಇದು ಮೈಸೂರಿನ ಏರ್ಪೋರ್ಟ್ ಕಡೆಯಿಂದ TVS ಫ್ಯಾಕ್ಟ್ರಿ ಹೋಗೋ ಆ ಏರಿಯಾದಲ್ಲಿ ಸಿಗುತ್ತೆ ಜಮೀನು. ದಯಮಾಡಿ ಇಂಟ್ರೆಸ್ಟ್ ಇರೋರು ನೇರವಾಗಿ ಬನ್ನಿ, ತೋರಿಸ್ಕೊಡೋಣ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.